ಎಲ್ಲ ಅಲ್ಲಿ ಅಚ್ಚುಕಟ್ಟಾಗಿ ಮಾತಾಡೋದನ್ನೆಲ್ಲ ಪ್ರಸಾರ ಮಾಡಿ ಇದು ಅವಶ್ಯಕತೆ ಇಲ್ಲ. ಓವರ್ ಮಾಡ್ತಾ ಇದ್ದೀರಿ ನೀವು ಮಾಧ್ಯಮದವರು, ನೀವೇ ಮಾಧ್ಯಮದವರು. ಯಾಕೆ ಇಲ್ಲಿ ಬಂದಂಗೆಲ್ಲ ಹಿಡಿದು ಏನೇನಾರು ಹೇಳಿಸ್ತೀರಿ? ಸುಮ್ಮನೆ ಇದ್ದು ಬಿಡಿ. ಸುಮ್ಮನೆ ನೀವೇ ಈ ರಾಜ್ಯದಲ್ಲಿ ಏನಾದ್ರೂ ರಾಜಕಾರಣ ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಇದಕ್ಕೆ ಕಾರಣ ನೀವು ಆಗ್ತೀರಿ. ನಾಳೆ ಬೆಳಿಗ್ಗೆ ಇಲ್ಲ ಏನೂ ನಡೀತಾ ಇಲ್ಲ, ಅವರೆಲ್ಲ ಕೂತ್ಕೊಂಡು ರೀ ಇಲ್ಲಿ ಯಾರು ನೀವು ಹೆಂಡ್ರ ಮಕ್ಳು ಕರ್ಕೊ ಬಂದಲ್ಲ, ಹೋಟ್ಲಲ್ಲೇ ಊಟ ಮಾಡೋದು, ಎಲ್ಲೋ ಅಂತ ಕೂತ್ಕೊಂಡು ಊಟ ಮಾಡ್ತಾರೆ ನಡ್ರಿ. ಯಾಕೆ ತಲೆ ಕೆಡಿಸಿ? ಏನೂ ಆಗಿಲ್ಲ, ಸರ್ಕಾರ ಚೆನ್ನಾಗೈತೆ, ಸ್ಟ್ರಾಂಗ್ ಆಗಿದೆ, ಮಾಡ್ತಾರೆ ನಡ್ರಿ. 100 ಸಾರಿ ಹೇಳ್ಯಾರೆ ತಿಂಡಿ ಇಬ್ರು ಸೇರ್ಕೊಂಡು ಒಂದ್ ಮನೇಲಿ ಒಂದೇ 2 ಮನೇಲಿ ತಿಂಡಿ ತಿಂದು ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ರು ಹೇಳಿದ್ಮೇಲೆ ಅಲ್ಲಿವರೆಗೂ ಕಾಯ್ರಿ. ಹೈಕಮಾಂಡ್ ನಲ್ಲಿ ಕರಿಯವರೆಗೂ ಯಾಕೆ ಹಿಂಗ ಆಡ್ತೀರಿ? ಯಾರ್ಯಾರ ಹೇಳಿರು, ಏನೇನೋ ಹೇಳಿರು ನೀವು ರೀ. ಯತೀಂದ್ರ ಅವ್ರು ಏನಾರ ಹೇಳಿ, ಅವ್ರ ಸ್ವಂತ ವಿಚಾರ, ಅದು ಅವ್ರ ಸ್ವಂತ ವಿಚಾರ, ಅವ್ರು ಹೇಳ್ತಾರೆ. ಅದನ್ನ ಯಾಕೆ ಹೈಲೈಟ್ ಮಾಡ್ಬೇಕು? ಏನಾಗ್ಬಿಡುತ್ತದು? ಇಲ್ಲ ಬಿಡ್ರಿ. ಇದರಿಂದ ಈ ಸಾಮಾಜಿಕ ಜಾಲತಾಣ ಜಾಸ್ತಿ ಆಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ. ಇಲ್ಲ ನಿಜವಾಗ್ಲೂ ಈ ದೇಶಕ್ಕೆ ಇದು ಒಳ್ಳೇದ್ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೆ ನಾವೆಲ್ಲ. ಇಲ್ಲ ಕಣ್ರಿ, ಒಳ್ಳೇದಲ್ಲ ರೀ. ನಾನ್ ಕೆಟ್ಟದ್ ಮಾಡಿರಿ ಕೆಟ್ಟದ್ ಮಾಡಿ, ಒಳ್ಳೇದ್ ಮಾಡಿರಿ ಒಳ್ಳೇದ್ ಮಾಡಿ. ನೀವು ಸತ್ಯ. ನಾನು ಕಾಂಗ್ರೆಸ್ಸಿನ ನೋಡಪ್ಪ, ನಾವು ಕಾಂಗ್ರೆಸ್ ವಿಚಾರದಲ್ಲಿ ಪಕ್ಷ ನಮ್ಗೆ ದೊಡ್ಡದು, ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ನಿರ್ಧಾರ ತಗತ್ತೆ ಅದಕ್ಕೆ ಬದ್ರು. ಏನು ಬಾಗ್ಲಾಗಿಲ್ಲ, ಎಲ್ಲ ಒಂದತ್ತವ್ರೆ, ಅಲ್ಲೇ ಒಂದತ್ತ ಕೂತಿದೀವಿ, ಎಲ್ಲ ನಡೀತಾ ಐತೆ. ಯಾಕೆ ಹೋಗಿ ಊಟ ಮಾಡಿ ಹೋದ್ ಸರಿಯಾ ಎಲ್ಲರೂ ಕರೆದು ಊಟ ಹಾಕಿದ್ರು, ಎಲ್ಲ ಕರೆದು ತಕ್ಕೂ ಊಟ ಮಾಡಿದ್ದು. ಹೀಗಾಗಿ ಈ ಸರಿ ಯಾರು ಗುಂಪು ಊಟ ಮಾಡಿಲ್ಲ. ಹೋದ್ ಸರಿ ಯಾರ್ಯಾರ ಎಲ್ಲೆಲ್ಲ ಅನುಕೂಲ ಆಗುತ್ತೆ, ಯಾವ್ಯಾವ್ದು ಬೇಕು ಊಟ ಹೋಗಿ ಊಟ ಮಾಡೋದು. ಯಾವ ಬಣವಿಲ್ಲ, ಏನೂ ಇಲ್ಲ, ನೀವೇ ಮಾಡ್ತಾ ಇರೋರು ಬಣವ. ನೀವೇ ಯಾರು? ನಾನು ಎಲ್ಲೂ ಊಟ ಮಾಡಲ್ಲ, ರೂಮಲ್ಲಿ 2 ರೊಟ್ಟಿ ತೋರಿಸಿ ತಿಂದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.